ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣದ ಕ್ಷಣದ ಅಪ್ಡೇಟ್ ಅನ್ನ ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಡಮ್ಮಿ ಫೋನ್ ಬಳಸಿ ಪೊಲೀಸರನ್ನ ಡೈವರ್ಟ್ ಮಾಡೋ ಕೆಲಸವನ್ನ ಶಂಕಿತ ಮಾಡಿದ್ನ ಅನ್ನೋ ಪ್ರಶ್ನೆ ಇದೆ. ಇಡ್ಲಿ ಖರೀದಿ ವೇಳೆ ಟೇಬಲ್ ಮೇಲೆ ಮೊಬೈಲ್ ಅನ್ನ ಉಗ್ರ ಇಟ್ಟಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಪೊಲೀಸರು ಮೊಬೈಲ್ ಹಿಂದೆ ಹೋಗ್ಲಿ ಅಂತ ಉಗ್ರ ಸಂಚು ರೂಪಿಸಿದ್ನ. ಪೊಲೀಸರನ್ನೇ ಡೈವರ್ಟ್ ಮಾಡುವಂತಹ ಕೆಲಸವನ್ನ ಈ ಮೂಲಕ ಉಗ್ರ ಮಾಡ್ಕೊಂಡಿದ್ನ. ಆತನ ವಿಧ್ವಂಸಕ ಕೃತ್ಯದ ಭಾಗವಾಗಿ ಈ ಡಮ್ಮಿ ಫೋನ್ ವಿಚಾರ ಕೂಡ ಇನ್ಕ್ಲೂಡ್ ಆಗಿತ್ತಾ ಅನ್ನೋ ಅನುಮಾನಗಳು ಸದ್ಯಕ್ಕೆ ಮೂಡ್ತಾ ಇದೆ. ಬಿಕಾಸ್ ಆತ ಒಂದು ಫೋನ್ ಅನ್ನ ಟೇಬಲ್ ಮೇಲೆ ಇಟ್ಟು ಹೋಗಿದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಫೋನಿನ ಕಾಲು ಟವರ್ ಲೊಕೇಶನ್ ಡಂಪ್ ಅಂತ ಹೇಳಿ ಪೊಲೀಸರು ತನಿಖೆಯನ್ನ ಆಯಾಮದಲ್ಲಿ ಸಾಗೋದ್ರ ಮೂಲಕ ಈತ ಎಸ್ಕೇಪ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಒಂದು ಕೌಂಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ನ ಈ ಶಂಕಿತ ಉಗ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಎಲ್ಲೂ ಕೂಡ ಆತ ಡಿಜಿಟಲ್ ಟ್ರಾನ್ಸಾಕ್ಷನ್ ಅನ್ನ ಮಾಡಲ್ಲ. ಓಕೆ ಫೈನ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮುರಳಿ. ಈ ಡಮ್ಮಿ ಫೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಇಂಟ್ರೆಸ್ಟಿಂಗ್ ಡೀಟೇಲ್ ಲಭ್ಯ ಆಗ್ತಾ ಇದೆ ಅಂತ? ಮಮತಾ, ಯಾಕೆಂದ್ರೆ ಪೊಲೀಸರು ಎಲ್ಲಾ ರೀತಿಯಲ್ಲೂ ತನಿಖೆನ ಮಾಡ್ತಿರ್ತಾರೆ. ತನಿಖೆನ ಮಾಡೋ ಸಂದರ್ಭದಲ್ಲಿ ಮೊದಲ ಬಾರಿಗೆ ಆತ ಮೊಬೈಲ್ ಅನ್ನ ಬಳಸಿದ್ನಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆನ ಮಾಡೋ ಸಂದರ್ಭದಲ್ಲಿ ಅದನ್ನ ಚಾಲೆಂಜ್ ಆಗಿ ಸ್ವೀಕರಿಸಲಿ ಅನ್ಬಿಟ್ಟು ಆತ 11:35ಕ್ಕೆ ಏನು ರಾಮೇಶ್ವರಂ ಕೆಫೆ ಒಳಗಡೆ ಬರ್ತಾನೆ. ರಾಮೇಶ್ವರಂ ಕೆಫೆ ಒಳಗಡೆ ಬಂದ ಸಂದರ್ಭದಲ್ಲಿ ಬಿಲ್ ಅನ್ನ ತೆಗೆದುಕೊಳ್ಳೋ ಸಂದರ್ಭ ಒಂದು ಆತನ ಜೋಬ್ನಲ್ಲಿ ಇದ್ದಂತ ಮೊಬೈಲ್ ಅನ್ನ ಟೇಬಲ್ ಮೇಲೆ ಇಟ್ಟು ನನ್ನ ಕೈಯಲ್ಲಿ ಮೊಬೈಲ್ ಇದೆ ಅಂತ ಹೇಳಿ ರಿಜಿಸ್ಟರ್ ಮಾಡೋ ಒಂದು ಪ್ರಯತ್ನವನ್ನ ಮಾಡಿದ್ದಾನೆ. ಪ್ರಯತ್ನವನ್ನ ಮಾಡಿದ ಬಳಿಕ ಅದಾದ ನಂತರ ತಿಂಡಿಯನ್ನ ತೆಗೆದುಕೊಳ್ತಾನೆ. ತಿಂಡಿಯನ್ನ ತೆಗೆದುಕೊಂಡು 11:40 ಸಂದರ್ಭದಲ್ಲೂ ಕೂಡ ಮೊಬೈಲ್ ಅನ್ನ ತೆಗೆದುಕೊಂಡು ಮಾತನಾಡೋ ರೀತಿಯಲ್ಲಿ ಪದೇ ಆಕ್ಟ್ ಅನ್ನ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಸಿಸಿಟಿವಿಯಲ್ಲಿ ಅದೆಲ್ಲ ಕೂಡ ರಿಜಿಸ್ಟರ್ ಆಗ್ಲಿ, ಅದು ಡಮ್ಮಿ ಫೋನ್ ಇರ್ಬೋದು ಅಥವಾ ಅಸಲಿ ಫೋನ್ ಇರ್ಬೋದು. ಆದ್ರೆ ಈಗ ತಿಳಿದಿರುವಂತ ಮಾಹಿತಿ ಪ್ರಕಾರ ಅದೊಂದು ಡಮ್ಮಿ ಫೋನ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಪೊಲೀಸರು ಸಾಮಾನ್ಯವಾಗಿ ಸಿಸಿಟಿವಿ ಫುಟೇಜಸ್ ಗಳನ್ನ ನೋಡ್ತಾರೆ. ಸಿಸಿಟಿವಿ ಫುಟೇಜಸ್ ಗಳನ್ನ ನೋಡಿದ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗುವಂತದ್ದು ಆತ ಮೊಬೈಲ್ ಅನ್ನ ಬಳಸಿದಾನೆ. ಮೊಬೈಲ್ ಅನ್ನ ಬಳಸಿದಾಗ ಆ ಟವರ್ ಡಂಪ್ ಲೊಕೇಶನ್ ಇರ್ತದೆ, ಅದನ್ನ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಂಬರ್ ಅನ್ನ ಹುಡ್ಕೊಂಡು ಕೂತ್ಕೊಂಡಾಗ ನಾನು ಅವರಿಂದ ಈಸಿಯಾಗಿ ತಪ್ಪಿಸ್ಕೊಳ್ಬಹುದು ಅಂತೇಳಿ ಅವರನ್ನ ಡೈವರ್ಟ್ ಮಾಡೋ ಯತ್ನಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಮಾಹಿತಿಗಳು ತಿಳಿದು ಬರ್ತಾ ಇರುವಂತದ್ದು. ಅಂದ್ರೆ ಆತ ಇದ್ದಿದ್ದು 7 ನಿಮಿಷದಲ್ಲಿ 4-5 ಬಾರಿ ಮೊಬೈಲ್ ಅನ್ನ ಹೊರಗಡೆ ತೆಗೆಯುವಂಥದ್ದು, ಮಾತನಾಡೋಕೆ ಪ್ರಯತ್ನ ಮಾಡುವಂಥದ್ದು ಮತ್ತು ಟೇಬಲ್ ಮೇಲೆ ಇಡುವಂಥದ್ದು, ಈ ರೀತಿ ಆಕ್ಟ್ ಗಳನ್ನ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಆದ್ರೆ ಆತ ಮೊಬೈಲ್ ಅನ್ನ ಅಸಲಿ ಮೊಬೈಲ್ ಅನ್ನ ಬಳಸಿದ್ನ ಅಥವಾ ನಕಲಿ ಮೊಬೈಲ್ ಅನ್ನ ಇಟ್ಕೊಂಡು ಈ ರೀತಿ ಕಾಲಹರಣನ ಮಾಡ್ಲಿಕ್ಕೆ, ಅಂದ್ರೆ ತನಿಖೆಗೆ ಕಾಲಹರಣನ ಮಾಡ್ಲಿಕ್ಕೆ ಈ ರೀತಿಯ ಪ್ಲಾನ್ ಅನ್ನ ಮಾಡಿದ್ನ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ. ಪೊಲೀಸರ ಕಾಲಹರಣ ಆಗ್ಲಿ ಅಂತ ಹೇಳಿ ಆಫ್ಟರ್ ಬಾಂಬ್ ಏನ್ ಮಾಡಬೇಕು ಅನ್ನೋದನ್ನ ಕೂಡ ಆತ ಫಾಲೋ ಮಾಡ್ದಂಗೆ ಕಾಣಿಸ್ತಾ ಇದೆ.